ಅಲ್ಲಿ ವಿಚಾರಗಳ ಚರ್ಚೆಗಿಂತ ನೀವ್ ಫೀಲ್ಡಿಗೆ ಬನ್ನಿ, ನೀವ್ ಇದ್ ಮಾಡಿ, ಅದ್ ಮಾಡಿ, ನೀವ್ ಹಿಂಗ್ ಮಾಡಿ, ಹಂಗ್ ಮಾಡಿ, ಅದನ್ನೆಲ್ಲಾ ನೀಟಾಗಿ ಅದನ್ನ ಕ್ಲಾರಿಫೈ ಮಾಡಿದ್ರು ಉಪೇಂದ್ರ ಅವ್ರು. ಅದಾದ್ರೂ ಕೂಡ ಚಂದನ್ ಅವ್ರಿಗೆ ಅದ್ ಅರ್ಥ ಆಗ್ಲಿಲ್ಲ. ಅಂದ್ರೆ ಏನೋ ಬಡವರು ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು, ತಮಿಳುನಾಡಿನಂತೆ ಕರ್ನಾಟಕದಲ್ಲೂ ಒಂದು ಸಂಚಲನವಾದಂತ ಒಂದು ರಾಜಕೀಯ ವಿಚಾರ ಆಗಬೇಕು. ಸೊ ಇಲ್ಲಿ ಉಪೇಂದ್ರ ಅವರು ಗೆಲ್ಲಲೇಬೇಕು ಅಂತಕ್ಕಂಥದ್ದು ಅವರ ಒಂದು ಮನಸ್ಥಿತಿ ಆಗಿತ್ತು. ರ್ಯಾಲಿ ಮತ್ತೊಂದು ಮಗದೊಂದು ಏನೇ ಕೆಲಸವನ್ನು ಮಾಡಿದ್ರು ಕೂಡ ಹಣ ವಿನಿಯೋಗ ಮಾಡ್ಲೇಬೇಕು. ಆ ಹಣ ಎಲ್ಲಿಂದ ತರ್ತೀರಾ? ಆ ಹಣವನ್ನ ತರೋದಿಕ್ಕೆ ಮತ್ತೆ ಎಗೇನ್ ಏನ್ ಮಾಡ್ಬೇಕು, ಮತ್ತೆ ಎಗೇನ್ ಕರಪ್ಷನ್, ಫಂಡ್ ಕಲೆಕ್ಷನ್ಸ್, ಇದೆಲ್ಲ ಆಗತಕ್ಕಂತ ವಿಚಾರ. ಫೀಲ್ಡ್ ಇಳಿದು ಕೆಲಸ ಮಾಡ್ತಾ ಇಲ್ಲ ಉಪೇಂದ್ರ ಅವರು ಅಂತ ಹೇಳಿ ಒಂದಿಷ್ಟು ವಿಚಾರಗಳು ಈ ಒಂದು ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಚರ್ಚೆ ಆದಂತ ವಿಚಾರಗಳು. ಕೃಷ್ಣನನ್ನ ಒಂದು ಇದನ್ನ ಉಪದೇಶದ ಒಂದು ವಿಚಾರಕ್ಕೆ ಹೇಳಿದ್ರು. ಏನೋ ಕೃಷ್ಣ ಬರೀ ಬೋಧನೆ ಮಾಡಿ ಮನೇಲಿ ಕೂತಿದ್ರೆ ಯುದ್ಧ ಗೆಲ್ತಾ ಇರ್ಲಿಲ್ಲ, ಆ ರಣರಂಗಕ್ಕೆ ಅಂದ್ರೆ ಯುದ್ಧದ ಒಂದು ರಣರಂಗಕ್ಕೆ ಇಳಿದ ಮೇಲೆನೆ ಅದು ಯುದ್ಧ ಗೆದ್ದಿದ್ದು ಅಂತೇಳಿ. ನೋಡಿ, ಒಂದು ದಿನ, ಒಂದು ಕ್ಷಣ, ಒಂದು ಸೆಕೆಂಡ್ ಒತ್ತತಕ್ಕಂತ ಬಟನ್ ಏನಿದೆ, ನಾವೇನು ಎಲೆಕ್ಷನ್ ದಿನ ನಾವೇನು ಬಟನ್ ಓದುತ್ತೀವಲ್ರಿ, ಅದು ನಮ್ಮ ಇಡೀ 5 ವರ್ಷಗಳ ಜೀವನವನ್ನ ನಿರ್ಧರಿಸ್ತದೆ. ಅದು ಬಟನ್ ಆದ್ರೂ ಆಗಿರ್ಬೋದು, ಬ್ಯಾಲೆಟ್ ಪೇಪರ್ ಆದ್ರೂ ಆಗಿರ್ಬೋದು. ಸೊ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್. ಅಂದ್ರೆ ನಾನು ಕಟ್ಟತಕ್ಕಂತ ತೆರಿಗೆ, ಅಂದ್ರೆ ಪ್ರತಿಯೊಬ್ಬ ಸಾಮಾನ್ಯನು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಏನ್ ಕಟ್ತೀವಿ, ಆ ತೆರಿಗೆ ಹಣವನ್ನ ಮರು ವಿನಿಯೋಗ ಮಾಡೋದಕ್ಕೆ ನಾವು ಆಯ್ಕೆ ಮಾಡಿ ಕಳಿಸ್ತಕ್ಕಂಥದ್ದು ಇದು. ಇಷ್ಟೇ, ಬೇರೆ ಏನ್ ಇದ್ರಲ್ಲಿ ಗೊಂದಲ ಇಲ್ಲ. ಅದನ್ನ ಯಾಕೆ ಜನ ಇನ್ನೂ ಕನ್ಫ್ಯೂಷನ್ ಆಗಿ ನೋಡ್ತಾ ಇದ್ದಾರೆ ಅದು ಗೊತ್ತಿಲ್ಲ. ಆತ್ಮೀಯರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಚಂದನ್ ಅವರು ಉಪೇಂದ್ರ ಅವರನ್ನ ಇಂಟರ್ವ್ಯೂ ಮಾಡಿದಂತ ಒಂದು ಪಾಡ್ಕಾಸ್ಟ್ ಅನ್ನ ನೋಡಿದೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡನ್ನೂ ಕೂಡ ನೋಡಿದೆ. ಅಂದ್ರೆ ಈಗ ಪ್ರಜಾಕೀಯ ಅಂತಕ್ಕಂತ ಈ ಒಂದು ಕಾನ್ಸೆಪ್ಟ್ ಗೋಸ್ಕರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಪ್ರಜಾಕೀಯ ಪಕ್ಷ ಪ್ರಜೆಗಳ ಪಕ್ಷ ಅಂತ ಈಗಾಗಲೇ ಉಪೇಂದ್ರ ಅವರ ಹೇಳಿರೋದ್ರಿಂದ ಆ ಒಂದು ಇಂಟರ್ವ್ಯೂ ಕಂಪ್ಲೀಟ್ ಪ್ರಜಾಕೀಯ ರಿಲೇಟೆಡ್ ಆಗಿರೋದ್ರಿಂದ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ನಿಂದನೆ ಅಲ್ಲ, ಕೇವಲ ವಿಚಾರಗಳ ವಿಮರ್ಶೆ ಅಷ್ಟೇ. ಚಂದನ್ ಅವರನ್ನ ಸುಮಾರು ವರ್ಷಗಳಿಂದ ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ನಾನು ನೋಡ್ತಾ ಬರ್ತಿದ್ದೀನಿ. ಅವರ ವೈಯಕ್ತಿಕ ಜೀವನ ಅಥವಾ ಅವರ ರಾಜಕೀಯ ಜೀವನಕ್ಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅವರ ಜೀವನದ ಪ್ರಜಾಕೀಯದ ವಿಚಾರವನ್ನ, ಪಾಪ ಸಾಕಷ್ಟು ವಿಚಾರಗಳನ್ನ ನಾನು ಕೇಳಬೇಕು ಅಂತ ಬಂದಿದ್ದೆ, ಕೇಳಕ್ಕಾಗ್ಲಿಲ್ಲ. ನಾನೇನೇನೋ ಕಂಡು ಬಂದಿದ್ದೆ ಕಾರ್ನಲ್ಲಿ. ಈ ತರ ಒಂದು ಆ ವಿಡಿಯೋದಲ್ಲಿ, ಅಂದ್ರೆ ಆ ಒಂದು ಪಾರ್ಟ್ 1 ಪಾರ್ಟ್ 2 ವಿಡಿಯೋವನ್ನ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹೈಯೆಸ್ಟ್ ಹೈಲೈಟ್ಸ್ ಪಾಯಿಂಟ್ಸ್ ಗಳು ಒಂದಿಷ್ಟು ನಾನು ನೋಟ್ಸ್ ಮಾಡಿದೆ. ಅಂದ್ರೆ ಏನು, ಬಡವರು ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು, ಆಮೇಲೆ ಟಿವಿ ಮತ್ತೆ ಮೀಡಿಯಾಗಳ ಮುಂದೆ ಮಾತನಾಡ್ತಕ್ಕಂತ ವಿಚಾರ, ಆಮೇಲೆ ಅದು ಇನ್ನೊಂದು ಸ್ವಾರಸ್ಯಕರವಾದ ವಿಚಾರ ಏನಂದ್ರೆ, ಕೃಷ್ಣನ ಬಗ್ಗೆನೂ ಹೇಳಿದ್ರು. ಲಾರ್ಡ್ ಕೃಷ್ಣ, ನಮ್ಮ ಭಗವದ್ಗೀತೆಯನ್ನು ಉಪದೇಶವನ್ನ ಕೊಟ್ಟಂತ ಅವರ ಬಗ್ಗೆನೂ ಕೂಡ ಒಂದು ಮಾತನ್ನ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಫೀಲ್ಡ್ ಇಳಿದು ಕೆಲಸ ಮಾಡ್ತಾ ಇಲ್ಲ ಉಪೇಂದ್ರ ಅವರು ಅಂತ ಹೇಳಿ ಒಂದಿಷ್ಟು ವಿಚಾರಗಳು ಈ ಒಂದು ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಚರ್ಚೆ ಆದಂತ ವಿಚಾರಗಳು. ಸೊ ನಾನು ನನ್ನದೇ ಆದಂತ ಅಧ್ಯಯನ ಒಂದು ಇದರಲ್ಲಿ ನಾನು ನೋಡಿದಂತ ಒಂದಿಷ್ಟು ಅಂಶಗಳನ್ನ ಉದಾಹರಣೆಯೊಂದಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸ್ತೇನೆ. ಪಾರ್ಟ್ 1 ಪಾರ್ಟ್ 2 ನಲ್ಲಿ ಏನಪ್ಪ ಇದು ಅಂತ ಅಂದ್ರೆ, ಸೊ ಇಲ್ಲಿ ವ್ಯಕ್ತಿ ಯಾವುದೇ ಒಂದು ಜಾತಿಯ ಅಥವಾ ಧರ್ಮದ ವಿಚಾರಗಳನ್ನ ಇಲ್ಲಿ ಪ್ರಜಾಕೀಯದಲ್ಲಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ ಉಪೇಂದ್ರ ಅವರು. ಸೊ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ವ್ಯಕ್ತಿ ತನ್ನ ಪ್ರೊಫೈಲ್ ನಲ್ಲಿ ಜಾತಿವಾಚಕ ಪದಗಳನ್ನ ಬಿಂಬಿಸ್ತಾ ಇದ್ದಾನೆ ಅಂತಂದ್ರೆ ಆಬ್ವಿಯಸ್ಲಿ ಅವನ ಮನಸ್ಥಿತಿ ಏನಿರ್ತದೆ ಅಂತಕ್ಕಂಥದ್ದನ್ನ ನಾನು ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಅವರವರ ವೈಯಕ್ತಿಕ ವಿಚಾರಗಳು ಜೊತೆಗೆ ಸಾಮಾಜಿಕವಾಗಿ ಬಂದಾಗ ಯಾವ ರೀತಿ ಅದು ಕಾಣ್ತದೆ ಅಂತಕ್ಕಂಥದ್ದು ಮೊದಲನೆಯ ಒಂದು ವಿಶ್ಲೇಷಣೆ. ಎರಡನೇದು, ತಮಿಳುನಾಡಿನಂತೆ ಕರ್ನಾಟಕದಲ್ಲೂ ಒಂದು ಸಂಚಲನವಾದಂತ ಒಂದು ರಾಜಕೀಯ ವಿಚಾರ ಆಗಬೇಕು. ಸೊ ಇಲ್ಲಿ ಉಪೇಂದ್ರ ಅವರು ಗೆಲ್ಲಲೇಬೇಕು ಅಂತಕ್ಕಂಥದ್ದು ಅವರ ಒಂದು ಮನಸ್ಥಿತಿ ಆಗಿತ್ತು. ಸೊ ಈಗ 1951 ಏನು ಹೇಳುತ್ತೆ, ನ್ಯೂ ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ಅಥವಾ ನೀವು ರೆಪ್ರೆಸೆಂಟ್ ಮಾಡತಕ್ಕಂತ ಅವಕಾಶವನ್ನ ಆ ಒಂದು ಕಾಯ್ದೆ ಕೊಡ್ತದೆ. ಸೊ ಈ ಒಂದು ಕಾಯ್ದೆಯಲ್ಲಿ ಈಗ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಜೊತೆಗೆ ಪ್ರಜಾಕೀಯ ಮಾಡ್ತಾ ಇರತಕ್ಕಂಥ ಕೆಲಸ ಏನು, ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬನ ಲೀಡರ್ ನ ಹುಟ್ಟಾಕ್ತಿವಿ, ಅವರು
ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ. ಎಲೆಕ್ಷನ್ ಆದ್ಮೇಲೆ ಅವ್ರನ್ನ ನಾವು ಯಾವುದೇ ರೀತಿಯಾದಂತ ಕೇಳತಕ್ಕಂತ ಹಕ್ಕುಗಳನ್ನ ಕಳ್ಕಂತಾರೆ. ಬಿಕಾಸ್ ಆಫ್ ಪ್ರಜೆಗಳು ಅವ್ರು ಮಾರ್ಕೊಳ್ತಾರೆ. ಇದು ವಾಸ್ತವ ಸ್ಥಿತಿ ನಡೀತಾ ಇರೋದು. ರಾಜಕೀಯ ಸಂಕ್ಷಿಪ್ತವಾಗಿ ಏನ್ ಹೇಳಿದ್ದು, ಗೆಲುವು ಅಂತಂದ್ರೆ ಏನು? ಗೆಲ್ಲೋದು ಅಂದ್ರೆ ವಿಚಾರ ಅಂತಂದ್ರೆ ನಮಗೆ ಬೇಕಾದಂತ ವಿಚಾರದ ಅಂಶಗಳು. ಅಂದ್ರೆ ಒಬ್ಬ ಪ್ರಜಾ ಕಾರ್ಮಿಕ ಅಂದ್ರೆ ಆಸ್ ಎ ವರ್ಕರ್, ಸ್ಯಾಲ್ರಿ ತಗೊಂಡ್ ಕೆಲಸ ಮಾಡ್ತಕ್ಕಂತ ಒಬ್ಬ ಕೆಲಸಗಾರ ಆಯ್ಕೆ ಆದ ನಂತರ ನಮಿಗಾಗಿ ಎಷ್ಟು ಕೆಲಸ ಮಾಡ್ತಾರೆ, ಆ ಒಂದು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಈಗ ಆಲ್ರೆಡಿ ಹೇಳಿದ್ದಾರೆ. ಸೊ ಉಪೇಂದ್ರ ಅವರು ಇನ್ನೊಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅಂದ್ರೆ ಯಾರ್ ಗೆಲ್ಲಬೇಕು, ಗೆಲುವು ಅಂತಕ್ಕಂತ ಒಂದು ವಿಚಾರವನ್ನ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಸೊ ನೋಡಿ, ಯಾವ ವ್ಯಕ್ತಿ ಕೆಲಸಕ್ಕೆ ಅರ್ಜಿ ಹಾಕ್ತಾನೆ, ಆ ಕೆಲಸವನ್ನ ಪಡೆದ ನಂತರ ಎಷ್ಟು ಫಂಡ್ಸ್ ಇದೆ, ಏನು, ಯಾವ ವಿಚಾರಗಳು, ಯಾವುದಕ್ಕೆ ಎಷ್ಟು ಬಳಸಬೇಕು, ಎಷ್ಟಿದೆ, ಯಾವ ಕ್ಷೇತ್ರಕ್ಕೆ, ಅಥವಾ ಆ ಒಂದು ಇದನ್ನ ಜನಗಳನ್ನ ಅಭಿಪ್ರಾಯವನ್ನ ಸಂಗ್ರಹಿಸಿ ಯಾವ ಕೆಲಸಕ್ಕೆ ಎಷ್ಟೆಷ್ಟನ್ನ ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು SOP ಇದೆ. ಸೊ ಆ ಮುಖಾಂತರ ಅದರ ಒಂದು ಚರ್ಚೆ ನಡೀತದೆ. ಸೊ ಫಂಡ್ಸ್ ಎಷ್ಟಿದ್ದಾರೆ, ಏನು, ಅದು ಯಾವ ರೀತಿ ಬಳಸಬೇಕು ಅಂತಕ್ಕಂಥ ವಿಚಾರವನ್ನ ಉಪೇಂದ್ರ ಸರ್ ಅವರು ಅದನ್ನ ಕ್ಲೀನ್ ಆಗಿ ಹೇಳಿದ್ರು. ಈಗ ಪ್ರಸಕ್ತವಾಗಿ ಮತ್ತೆ ಪದೇ ಅದನ್ನ ಹೇಳಿದ್ರೆ ಬಹುಶಃ ಇದಾಗುತ್ತೆ. ಏನಂದ್ರೆ ರಾಜಕಾರಣ ಏನಾಗಿದೆ, ಆಯ್ಕೆ ಆದ ನಂತರ ವಾಪಸ್ ಬರೋದೇ ಇಲ್ಲ. ಎಷ್ಟೋ ದಿನಗಳ ನಂತರ ಯಾವ್ದೋ ಒಂದು ಎಲೆಕ್ಷನ್, ಇನ್ನೊಂದು ಮತ್ತೊಂದು ಯಾವ್ದೋ ಒಂದು ಗಿಮಿಕ್ಕಿಗೋಸ್ಕರ ಬರ್ತಾರೆ. ಅದು ಬೇಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅಂದ್ರೆ ಆ ದೇಶದಲ್ಲಿ ಹಿಂಗಾಯ್ತು, ಈ ದೇಶದಲ್ಲಿ ಹಿಂಗಾಯ್ತು, ಆ ತರ ಬದಲಾವಣೆ ಆಗ್ತಾ ಇದೆ ಅಂದ್ರೆ ವೋಟ್ ಮಾಡಿದ್ರೆ ತಾನೇ ಬದಲಾವಣೆ ಆಗೋದು. ವೋಟೇ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಬದಲಾವಣೆ ಆಗುತ್ತೆ? ಒಟ್ಟಾರೆಯಾಗಿ ನನಗೆ ಅನ್ಸಿದ್ದೇನೆಂದ್ರೆ, ಈ ಪಾಡ್ಕಾಸ್ಟ್ ಅಲ್ಲಿ ವಿಚಾರಗಳ ಚರ್ಚೆಗಿಂತ ನೀವ್ ಫೀಲ್ಡಿಗೆ ಬನ್ನಿ, ನೀವ್ ಇದ್ ಮಾಡಿ, ಅದ್ ಮಾಡಿ, ನೀವ್ ಹಿಂಗ್ ಮಾಡಿ, ಹಂಗ್ ಮಾಡಿ, ಅದನ್ನೆಲ್ಲಾ ನೀಟಾಗಿ ಅದನ್ನ ಕ್ಲಾರಿಫೈ ಮಾಡಿದ್ರು ಉಪೇಂದ್ರ ಅವರು. ಅದಾದ್ರೂ ಕೂಡ ಚಂದನ್ ಅವ್ರಿಗೆ ಅದು ಅರ್ಥ ಆಗ್ಲಿಲ್ಲ. ಅದ್ ಯಾಕೆ ಅರ್ಥ ಆಗ್ಲಿಲ್ಲ, ಕೆಲವೊಂದಿಷ್ಟು ಜನ ಏನಕ್ಕೆ ಕರಿತಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ಈಗ ಕೃಷ್ಣನನ್ನ ಇದನ್ನ ಉಪದೇಶದ ಒಂದು ವಿಚಾರಕ್ಕೆ ಹೇಳಿದ್ರು. ಏನೋ ಕೃಷ್ಣ ಬರೀ ಬೋಧನೆ ಮಾಡಿ ಮನೇಲಿ ಕೂತಿದ್ರೆ ಯುದ್ಧ ಗೆಲ್ತಾ ಇರ್ಲಿಲ್ಲ, ರಣರಂಗಕ್ಕೆ ಅಂದ್ರೆ ಯುದ್ಧದ ಒಂದು ರಣರಂಗಕ್ಕೆ ಇಳಿದ ಮೇಲೆನೆ ಅದು ಯುದ್ಧ ಗೆದ್ದಿದ್ದು ಅಂತೇಳಿ. ನೋಡಿ, ಎಕ್ಸಾಂಪಲ್ ಅಂದ್ರೆ ಸಂಕ್ಷಿಪ್ತ ಕೊಡ್ತೀನಿ. ಉಪೇಂದ್ರ ಅವರು ಕೂತು ಏನ್ ಭಾಷಣ ಮಾಡ್ತಾ ಇಲ್ಲ. ಸೊ ಅಂದ್ರೆ ಇಲ್ಲಿ ಕರ್ಮದ ಕೆಲಸವನ್ನ ನಾನು ಹೇಳ್ತಾ ಇದ್ದೀನಿ. ಕರ್ಮ ಅಂದ್ರೆ ಈಗ ಉಪೇಂದ್ರ ಅವರು ಕೇವಲ ಭಾಷಣವನ್ನ ಮಾಡ್ತಾ ಇಲ್ಲ, ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಕರ್ಮ ಮತ್ತು ಜ್ಞಾನ, ಕರ್ಮ ಸನ್ಯಾಸ ಯೋಗ. ಬಹುಶಃ ನೀವು ಭಗವದ್ಗೀತೆ ಓದಿದ್ರೆ ಈ 3 ಒಂದು ಅಧ್ಯಾಯಗಳು ನಿಮಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. 18 ಅಧ್ಯಾಯ 700 ಶ್ಲೋಕ ಗೀತಸಾರ, ಭೂಮಿ ಕೃಷ್ಣ ಮತ್ತೆ ಕೃಷ್ಣ ಭೂಮಿಯ ಬಗ್ಗೆ ಮಾತನಾಡ್ತಕ್ಕಂತ ಒಂದು ವಿಚಾರ ಭಗವದ್ಗೀತೆಯ ವಿಚಾರ. ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಕೃಷ್ಣ ಸಂಧಾನವನ್ನ ಮಾಡ್ತಾರೆ. ಸಂಧಾನಕ್ಕೆ ಬಗದಲ್ಲೇ ಇದ್ದಾಗ, ರಾಜಿ ಆಗದಲ್ಲೇ ಇದ್ದಾಗ ದಂಡಂ ದಶಂಗುಣಂ ಭವೆ ಅನ್ನೋ ಒಂದು ಸಾಮ್ದಾನ್ ಬೇದ್ ದಂಡ್ ಇದನ್ನ ಬಳಸ್ತಾರೆ. ಉಪೇಂದ್ರ ಅವರು ಈಗಿನ ವಿಚಾರ ಜನರಿಗೋಸ್ಕರ ಒಂದು ಪಕ್ಷ ಬೇಕೇ ಬೇಕು. ಪಕ್ಷ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನಲ್ ರಿಜಿಸ್ಟ್ರೇಷನ್ ಅಲ್ಲಿ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಜಾಗ ಬೇಕು. ಆ ಜಾಗ ಪ್ರಜಾಕೀಯ ಬಂದ ನಂತರ ಜನಗಳೇ ಆ ಕ್ಷೇತ್ರದಲ್ಲಿ ನಿಲ್ತಕ್ಕಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಅದ ನಂತರ ಅದಾದ ನಂತರ ಚುನಾವಣೆಗೆ ಬರ್ತಾರೆ. ಚುನಾವಣೆಯಲ್ಲಿ ಗೆದ್ದ ನಂತರ ಅಂದ್ರೆ ಚುನಾವಣೆಯಲ್ಲಿ ಒಂದು ಕಾರ್ಮಿಕ ಕೆಲಸವನ್ನ ಸಿಕ್ಕಿದ ನಂತರ ನೆಕ್ಸ್ಟ್ ಯಾವ್ಯಾವ ಫಂಡ್, ಬಜೆಟ್ ಏನಾಗಬೇಕು ಎಂತೂ ಪ್ರತಿಯೊಂದು ಕೂಡ ಗ್ರೌಂಡ್ ಇಂದಾನೆ ಒಂದು ಸರ್ಕ್ಯುಲೇಟ್ ಆಗುತ್ತೆ, ಒಂದು ಟ್ರಾನ್ಸ್ಪರೆನ್ಸಿ ಸಿಗುತ್ತೆ, ಅಕೌಂಟಬಿಲಿಟಿ ಅಂದ್ರೆ ಜವಾಬ್ದಾರಿ, ಹೊಣೆಗಾರಿಕೆ ಮತ್ತು ಲೆಕ್ಕಾಚಾರ. ಅಂದ್ರೆ ಈ ಒಂದು ಕೆಲಸವನ್ನ ಜವಾಬ್ದಾರಿ, ಹೊಣೆಗಾರಿಕೆಯನ್ನ ಕೆಲಸ ಮಾಡತಕ್ಕಂಥದ್ದು ನಮ್ಮ ಮತ್ತು ಕಾರ್ಮಿಕರ ಕೆಲಸ. ಅಂದ್ರೆ ಪ್ರಜೆಗಳ ಮತ್ತೆ ಪ್ರಜಾ ಕಾರ್ಮಿಕನ ಕೆಲಸ ಅಂತಕ್ಕಂಥದ್ದು ಸಿಂಪ್ಲಿಫೈ ಇದು. ಇಲ್ಲಿ ಕೃಷ್ಣನನ್ನ ವಿಚಾರವನ್ನ ಹೇಳಿದ್ದಕ್ಕೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಆಲ್ರೆಡಿ ಪಾರ್ಟಿಯನ್ನ ರಿಜಿಸ್ಟರ್ ಮಾಡಿದ್ದಾರೆ. ಆ ವಿಚಾರವನ್ನ ಈಗ ಆಲ್ರೆಡಿ ಪ್ರಸ್ತಾಪನೆ ಆಗ್ತಾ ಇದೆ. ರ್ಯಾಲಿ ಮಗದೊಂದು ಏನೇ ಕೆಲಸವನ್ನು ಮಾಡಿದ್ರು ಕೂಡ ಹಣ ವಿನಿಯೋಗ ಮಾಡ್ಲೇಬೇಕು. ಆ ಹಣ ಎಲ್ಲಿಂದ ತರ್ತೀರಾ? ಆ ಹಣವನ್ನ ತರೋದಿಕ್ಕೆ ಮತ್ತೆ ಎಗೇನ್ ಏನ್ ಮಾಡ್ಬೇಕು, ಮತ್ತೆ ಎಗೇನ್ ಕರಪ್ಷನ್, ಫಂಡ್ ಕಲೆಕ್ಷನ್ಸ್ ಇದೆಲ್ಲ ಆಗತಕ್ಕಂತ ವಿಚಾರಕ್ಕೆ ಈಗ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಪ್ರತಿಯೊಂದಕ್ಕೂ ಒಂದು ಅವಕಾಶ ಬೇಕಲ್ಲ. ಸಾಮಾಜಿಕ ಜಾಲತಾಣ ಇದೆಯಲ್ಲ, ಈಗಾಗಲೇ ವಿಚಾರ ತಲುಪಿದೆಯಲ್ಲ. ಸೊ ಇದು ಸಿಂಪಲ್, ಅದೇ ಹೇಳದಲ್ಲ. ಮತ್ತೆ ಒಂದು ದಿನ, ಒಂದು ಕ್ಷಣ, 1 ಸೆಕೆಂಡ್ ಒತ್ತದಕ್ಕಂತ ಬಟನ್ ಅಥವಾ ಬ್ಯಾಲೆಟ್ ಪೇಪರ್ ಅನ್ನು ಹಾಕೋದನ್ನ 1 ಸೆಕೆಂಡ್ ಯೋಚನೆ ಮಾಡಾಕಿದ್ರೆ ಇಡೀ ಭವಿಷ್ಯ ಬದಲಾಗುತ್ತೆ. ಸಿಂಪಲ್ ಇದು. ಇದನ್ನ ಏನು ಇಷ್ಟು ಶುದ್ಧ ಎಳ್ಕೊಂಡ್ ಕೂತ್ಕೊಂಡು ಇಂಟರ್ವ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಕೇಳೋ ಕ್ವಶನ್ಸ್ ಏನು ಅಂತ ಹೇಳಿ ನಾನು ಉಪೇಂದ್ರ ಸರ್ ಜೊತೆ ಕೂತಾಗ ನಾನು ಆ ಕ್ವಶನ್ಸ್ ಕೇಳ್ತೀನಿ. ಈಗ ನಾನು ಯಾಕೆ ನಿಮಗೆ ಅದನ್ನ ಬಿಟ್ಕೊಡ್ಲಿ? ನನ್ನ ಇದರಲ್ಲಿ ನಾನು ಕೇಳ್ತೀನಿ ಖಂಡಿತ. ಇದು ಭಗವದ್ಗೀತೆ ಮತ್ತು ಕೃಷ್ಣ ವಿಚಾರವನ್ನ ನಾನು ತುಂಬಾ ಚೆನ್ನಾಗಿ ಹೇಳೋದಕ್ಕೆ ಹೊರಟೆ. ಅಂದ್ರೆ
ಮೋಕ್ಷದ ಹಾದಿಯನ್ನ ಆಲ್ರೆಡಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ದೈಹಿಕ, ಮಾನಸಿಕ, ಬುದ್ಧಿ, ಆತ್ಮ, ಈ ಒಂದು ಆಯಾಮಗಳಲ್ಲಿ ಈಗ ಆಲ್ರೆಡಿ ಉಪೇಂದ್ರ ಅವರು ನಡೀತಾ ಇದ್ದಾರೆ. ಆಧ್ಯಾತ್ಮದ ಒಂದು ಇದರಲ್ಲಿ ಇದ್ದಾರೆ. ಸೊ ಇಷ್ಟು ಒಂದು ವಿಚಾರಗಳನ್ನ ನಾನು ತಿಳಿಸೋದಿಕ್ ಬಂದೆ. ಪಾಡ್ಕಾಸ್ಟ್ ಚೆನ್ನಾಗಿ ನೀವು ಕೇಳ್ತಾ ಇದ್ರಿ. ಕ್ವಶನ್ಸ್ ಅಂದ್ರೆ ಕ್ವಶನ್ ಫ್ರೇಮಿಂಗ್ ಎಲ್ಲೋ ಒಂದ್ ಕಡೆ ಕಡಿಮೆ ಆಯ್ತು ಅಂತ ಅನ್ನಿಸ್ತು. ಚಂದನ್ ಸರ್, ನಾನು ನಿಮ್ಮನ್ನ ಯಾವುದೇ ರೀತಿ ಕ್ರಿಟಿಸೈಸ್ ಆಗ್ಲಿ ಇನ್ನೊಂದಾಗ್ಲಿ ನಾನು ಮಾಡೋದಕ್ಕೆ ಬಂದಿಲ್ಲ. ನಾನು ಜಸ್ಟ್ ಒಂದು ನೀವೇನು ಆ ಒಂದು ಪಾಡ್ಕಾಸ್ಟ್ ಅಲ್ಲಿ 2 ಪಾಡ್ಕಾಸ್ಟ್ ಅನ್ನ ನೀವು ಮಾಡಿದ್ರೆ ನಾನು ಅದನ್ನ ನೋಡಿದೀನಿ. ಆ ವಿಚಾರಗಳನ್ನ ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದೆ. ಈ ಪಾಡ್ಕಾಸ್ಟ್ ಕಂಪ್ಲೀಟ್ ಸಿಂಪ್ಲಿಫೈ ಸಾರ ಇಷ್ಟೇನೆ. ಜವಾಬ್ದಾರಿ ಅಂತ ಅಂದ್ರೆ ನನ್ನದು, ಅಂದ್ರೆ ಪ್ರಜೆದು. ಜವಾಬ್ದಾರಿ ಅಂತ ಅಂದ್ರೆ ನಾನು ಆರಿಸ್ತಕ್ಕಂಥ ಕಾರ್ಮಿಕ ಯಾವಾಗ ಏನು ಮಾಡಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥ ಹಿಡಿತವನ್ನ, ಅದು ನನ್ನ ಜವಾಬ್ದಾರಿ. ಇದು ಸಂಪೂರ್ಣ ಒಂದು ಇದು ಅದಕ್ಕೆ ಸಂವಿಧಾನಿಕವಾಗಿ ಆಲ್ರೆಡಿ ಈಗಾಗಲೇ ಪಾರ್ಟಿ ರಿಜಿಸ್ಟರ್ ಆಗಿದೆ. ಆ ಒಂದು ಅಡಿಯಲ್ಲಿ ಕಾರ್ಮಿಕ ಮತ್ತು ಪ್ರಜೆಯ ಒಂದು ಸಮ್ಮಿಲನ ಆಗೋದಕ್ಕೆ ಅವಕಾಶವನ್ನು ಸೃಷ್ಟಿಯಾಗಿದೆ. ಆಲ್ರೆಡಿ ಅದು ಕೆಲಸ ಆಗ್ತಾ ಇದೆ. ಯಾರು ಜವಾಬ್ದಾರಿಯನ್ನು ಹೊರ್ತಾರೆ ಅವ್ರು ಇಲ್ಲಿಗೆ ಬರ್ತಾರೆ. ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇರಲ್ಲ, ಬೇರೆಯವ್ರ ಮೇಲೆ ಹೊರಿಸೋದಕ್ಕೆ ರೆಡಿ ಇರ್ತಾರೆ, ಅವ್ರು ಅಲ್ಲೇ ಇರ್ತಾರೆ. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಉಪೇಂದ್ರ ಅವರು ಈಗ ಆಲ್ರೆಡಿ ಅವರ ಒಂದಿಷ್ಟು ಕೆಲಸ ಮತ್ತು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಸಾಕಷ್ಟು ವರ್ಷಗಳಿಂದ ಈ ಒಂದು ಪ್ರಜಾಕೀಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸಿಕ್ಕಿದಾಗೆಲ್ಲ ಕ್ಲಾರಿಫೈನು ಕೂಡ ಸಾಕಷ್ಟು ಜನಕ್ಕೆ ಕೊಡ್ತಾನೂ ಇದ್ದೀನಿ. ಸೊ ಮತ್ತಷ್ಟು ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ನಮಸ್ಕಾರ.